ಬಟ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಾವು ಒಂದು ಸೂಚನೆ ಕೊಡ್ತಾ ಇದ್ದೇವೆ ಅಂದರೆ ನೀವು ಯಾವುದೇ ಆತಂಕ ಇಲ್ಲದೆ ನಾಳೆ ನೀವು ಮಂಗಳೂರಲ್ಲಿ ಓಡಾಡಬಹುದು. ಇದು ಬಂದ್ ಮಾಡಿದರೆ ನೂರಾರು ಸಾವಿರಾರು ಲಕ್ಷಾಂತರ ಜನರಿಗೆ ತೊಂದರೆ ಆಗ್ತಾ ಇದೆ. ಇದು ನಾಳೆ ಕರ್ನಾಟಕ ಬಂದ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಘಟಕದಿಂದಲೂ ಬೆಂಬಲ ಇಲ್ಲ, ಜಿಲ್ಲಾ ಘಟಕದಿಂದ ಬೆಂಬಲ ಇಲ್ಲ. ನಾಳೆ ಬೆಂಬಲ ಇಲ್ವಾ ನಿಮ್ಮ ಕಡೆಯಿಂದ? ನಮ್ಮ ಇದು ನಾಳೆ ಕರ್ನಾಟಕ ಬಂದಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಘಟಕದಿಂದಲೂ ಬೆಂಬಲ ಇಲ್ಲ, ಜಿಲ್ಲಾ ಘಟಕದಿಂದ ಬೆಂಬಲ ಇಲ್ಲ. ಯಾಕಂದರೆ ಇದೊಂದು MES ಮಾಡಿದಂಥ ಪುಂಡಾಟಿಕೆಗೆ ನಾವು ಕನ್ನಡಿಗರ ಪರವಾಗಿ ಯಾವತ್ತೂ ಹೋರಾಟ ಮಾಡುವಂಥ ಕರ್ನಾಟಕ ರಕ್ಷಣಾ ವೇದಿಕೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಬೆಳಗಾವಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡಿ ಅಲ್ಲಿ ಅದನ್ನು ಮರಾಠಿಗರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಮತ್ತು ಇದರ ನಂತರ ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಂಡು ಇದು ನ್ಯಾಯಾಲಯದ ಕಟಕಟೆಯಲ್ಲಿದೆ. ಸೊ ಇಂತೆಲ್ಲ ಇರುವಾಗ ಇದೊಂದು ಸಣ್ಣ ಇಶ್ಯೂವನ್ನು ಇಟ್ಟುಕೊಂಡು ನಾವೀಗ ಇದು ಬಂದ್ ಮಾಡಿದರೆ ನೂರಾರು ಸಾವಿರಾರು ಲಕ್ಷಾಂತರ ಜನರಿಗೆ ತೊಂದರೆ ಆಗ್ತಾ ಇದೆ. ಅದರ ಅಡಿಯಲ್ಲಿ SLC ಎಕ್ಸಾಮ್ ನಡೀತಾ ಇದೆ. ಇಂಥ ಒಂದು ಸಮಯದಲ್ಲಿ ನಾವು ಬಂದ್ ಮಾಡಿ ಜನರಿಗೆ ತೊಂದರೆ ಕೊಡೋದು ಒಳ್ಳೆಯದಲ್ಲ ಅಂತ ಹೇಳುವ ನಮ್ಮ ಒಂದು ಉದ್ದೇಶ. ನಾಳೆ ಯಥಾಸ್ಥಿತಿ ಇರುತ್ತೆ ಮಂಗಳೂರಲ್ಲಿ? 100ಕ್ಕೆ 100 ಪಾಲು ಯಥಾಸ್ಥಿತಿ ಇರುತ್ತದೆ. ಯಾವುದೇ ತೊಂದರೆ ಇಲ್ಲ, ಜನರು ಓಡಾಡ್ಬೋದು. ನಾಳೆ ಯಥಾಸ್ಥಿತಿ ಕಾಪಾಡುವ ನಾಳೆ ಯಾವುದೇ ಒಂದು ಇಲ್ಲಿ ಬಂದಿನ ಕರೆಗೆ ನಾವು ಕೊಟ್ಟಿಲ್ಲ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದಿಂದ ಯಾವುದೇ ಬೆಂಬಲವನ್ನು ನಾವು ಸೂಚಿಸಿಲ್ಲ. ಯಾಕಂದರೆ ನಾವು ಯಾವಾಗಲೂ ಕನ್ನಡಿಗರೊಟ್ಟಿಗೆ ನಿತ್ಯ ನಿರಂತರವಾಗಿ ಬೆಂಬಲ ಸೂಚಿಸುತ್ತಾ ಇರ್ತೇವೆ. ಬಟ್ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಮತ್ತು ರಕ್ಷಣಾ ವೇದಿಕೆಯ ಒಂದು ಸಮಾಲೋಚನೆಯಲ್ಲಿ ಏಕಾಏಕಿಗೆ ನಮ್ಮ ವಾಟಾಳ್ ನಾಗರಾಜ್ ಬಂದು ಕೊಟ್ಟಿದ್ದಾರೆ. ಬಟ್ ನಾವು ಯಾವಾಗಲೂ ಕನ್ನಡಿಗರ ಪರವಾಗಿ ನಿತ್ಯ ನಿರಂತರವಾಗಿ ನಾವು ಬೆಂಬಲ ನೀಡ್ತಾ ಇದ್ದೇವೆ. ಬಟ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಾವೊಂದು ಏನು ಸೂಚನೆ ಕೊಡ್ತಾ ಇದ್ದೇವೆ ಅಂದರೆ ನೀವು ಯಾವುದೇ ಆತಂಕ ಇಲ್ಲದೆ ನಾಳೆ ನೀವು ಮಂಗಳೂರಲ್ಲಿ ಓಡಾಡ್ಬೋದು. ಯಾವುದೇ ಬಣ, ನಮ್ಮ ಬಣ ಇರ್ಬೋದು, ಕರ್ನಾಟಕದ ಯಾವುದೇ ಬಣಗಳು ಇಲ್ಲಿ ಇದಕ್ಕೆ ಬಂದಿಗೆ ಬೆಂಬಲ ಇಲ್ಲ. ಅದರ ಅಡಿಯಲ್ಲಿ ಎಕ್ಸಾಮ್ ನಡೀತಾ ಇದೆ SLC. ಸೊ ಇಂಥ ಒಂದು ಕ್ರಿಟಿಕಲ್ ಟೈಮಲ್ಲಿ ಬಂದು ನೀಡಿ ಮಕ್ಕಳಿಗೆ ತೊಂದರೆ ಕೊಡುವಂಥ ಉದ್ದೇಶ ವಾಟಾಳ್ ನಾಗರಾಜ್ ಇರಬಾರ್ದಿತ್ತು. ಇನ್ನೊಮ್ಮೆ ಅದಕ್ಕೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ಬೋದಿತ್ತು. ಈಗ ಕನ್ನಡಿಗರ 6-7 ಕೋಟಿ ಜನರು ನಾಳೆ ಒಂದು ಬಂದಿಂದ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತೇಳಿ ಭಾರಿ ಕಷ್ಟದ ಸ್ಥಿತಿಯಾಗಿದೆ.